ಅಲ್ಲೇ ಎಲ್ರಿಗೂ ನಮಸ್ಕಾರ. ಕಥಾಂಧರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕು ದುಬಾರೆ ಸಾಕಣೆ ಶಿಬಿರದಲ್ಲಿ ನಡೆಯಬಾರದ ಒಂದು ಅಚಾತುರ್ಯವೇ ನಡೆದೋಗ್ಬಿಟ್ಟಿದೆ. ಕಂಜನ ಮತ್ತು ಮಾರ್ತಾಂಡ ಎರಡು ಆನೆಗಳ ಗಲಾಟೆಗೆ ಚೆನ್ನೈ ಮೂಲದ ಜಿನ್ನು ಅನ್ನೋ 33 ವರ್ಷದ ಮಹಿಳೆ ತನ್ನ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ದುಬಾರೆ ಸಾಕಣೆ ಶಿಬಿರಕ್ಕೆ ವಿದೇಶಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ, ಜಿಲ್ಲೆಗಳಿಂದ ಹಲವಾರು ಜನರು ಪ್ರವಾಸಿಗರು ಸಾಕಣೆಗಳನ್ನ ನೋಡಬೇಕು ಅಂತ ಬರ್ತಾರೆ. ಹಾಗೆ ಬಂದಂಥ ಒಂದು ಫ್ಯಾಮಿಲಿ, ಚೆನ್ನೈ ಮೂಲದ ಒಂದು ಫ್ಯಾಮಿಲಿ ಜಿನ್ನು ಅಂತ ಗಂಡ ಮತ್ತು ಮಗುವಿನೊಂದಿಗೆ ಬಂದಿದ್ದರು. ಆದರೆ ಇವತ್ತು ಕಂಜನ್ ಮತ್ತು ಮಾರ್ತಾಂಡ ಎರಡು ಆನೆಗಳನ್ನ ಒಂದು ಕಾವೇರಿ ನದಿಗೆ ಸ್ನಾನಕ್ಕೆ ಅಂತ ಇಳಿಸಲಾಗಿದೆ. ಅಂಥ ಸಂದರ್ಭದಲ್ಲಿ ಎರಡೂ ಕೂಡ ಗಲಾಟೆನ ಮಾಡ್ಕೊಂಡಿದ್ದೇವೆ. ಅಂದರೆ ಕಂಜನಾನೇ ಸ್ನಾನ ಮಾಡುವಂಥ ಸಂದರ್ಭ, ಮಾರ್ತಾಂಡ ಆನೆ ಅವನ್ನ ಟಚ್ ಮಾಡಿದೆ ಅನ್ನೋ ಕಾರಣಕ್ಕೆ ಅನ್ನೋ ಒಂದು ಮಾಹಿತಿ ಇದೆ. ಅದೇ ಕಾರಣನ ಇಟ್ಕೊಂಡು ಕೋಪಗೊಂಡಂಥ ಕಂಜನು ಮಾರ್ತಾಂಡನ ಮೇಲೆ ಏಕಿ ನುಗ್ಗಿದ್ದಾನೆ. ಅಂಥ ಸಂದರ್ಭದಲ್ಲಿ ಅಲ್ಲೇ ಇದ್ದಂಥ ಹಲವಾರು ಜನ ಪ್ರವಾಸಿಗರು ಅಲ್ಲೇ ಇದ್ದಾರೆ. ಹಾಗೆ ಜಿನ್ನು ಮತ್ತು ಅವರ ಗಂಡ ಮಗು ಕೂಡ ಅಲ್ಲೇ ಇದ್ದಾರೆ. ಕಂಜನ್ನು ಯಾವಾಗ ಮಾರ್ತಾಂಡ ಟಚ್ ಮಾಡ್ದಂಥ ಅವನ ಮೇಲೆ ಬಿದ್ದನೋ ಅಲ್ಲೇ ಇದ್ದಂಥ ಜಿನ್ನು ಕೂಡ ಆ ಒಂದು ಆನೆಯ ಕೆಳಗಡೆ ಸಿಲುಕಿದ್ದಾರೆ. ಯಾವಾಗ ಆ ಮಹಿಳೆ ಮೇಲೆ ಮಾರ್ತಾಂಡ ಆನೆ ಏಕಾಏಕಿ ಬಿದ್ದನೋ ತಕ್ಷಣವೇ ಜಿನ್ನು ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅಲ್ಲಿದ್ದಂಥ ಅವರ ಗಂಡ ಮತ್ತು ಮಗು ಪಾರಾಗಿದ್ದಾರೆ, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ತನ್ನ ಮಗುವನ್ನು ಎಡದ ಕಡೆ ಇಟ್ಕೊಂಡು, ಸೊಂಟದಲ್ಲಿ ಎಡದ ಕಡೆ ಇಟ್ಕೊಂಡು ತನ್ನ ಹೆಂಡತಿಯನ್ನು ಕಾಪಾಡುವಲ್ಲಿ ಅವ್ರ ಗಂಡ ಪ್ರಯತ್ನ ಪಡ್ತಾರೆ. ಅಲ್ಲಿಂದ ಮಾವುತ ಕೂಡ ತುಂಬ ಪ್ರಯತ್ನ ಪಡ್ತಾನೆ, ಕಂಜನನ್ನು ಏನಾದರೂ ಮಾಡಿ ಈ ಕಡೆಗೆ ಕರ್ಕೋಬೇಕು ಅಂತ. ಆದರೆ ಸಾಧ್ಯ ಆಗೋದಿಲ್ಲ. ಎರಡು ಕೂಡ ಗಲಾಟೆನ ಮಾಡ್ಕೋತೇವೆ. ಕಂಜನು ತುಂಬ ಕೋಪದಲ್ಲಿ ಅವನಿಗೆ ಮಾರ್ತಾಂಡಂಗೆ ತಿವಿತಾನೆ ಇರ್ತಾನೆ. ಅಂಥ ಸಂದರ್ಭದಲ್ಲಿ ಮಾವುತರು ಕೂಡ ಏನೂ ಮಾಡೋಕ್ಕಾಗೋದಿಲ್ಲ. ಅಲ್ಲಿಂದ ಪ್ರಯತ್ನ ಪಡ್ತಾರೆ ಏನಾದರೂ ಮಾಡಿ ಗಲಾಟೆನ ಬಿಡಿಸ್ಬೇಕು ಅಂತ, ಆದರೆ ಸಾಧ್ಯ ಆಗೋದಿಲ್ಲ. ಹಿಂದೆ ಕೂಡ ಕಂಜನು ಧನಂಜಯ ಆನೆ ಮೇಲೆ ಎರಗಿದ್ದ, ಅವನು ಗಲಾಟೆನ ಮಾಡ್ಕೊಂಡಿದ್ದ. ಆಗ ಅವೆರಡು ಆನೆಗಳನ್ನ ಅದೇ ಒಂದು ದುಬಾರೆ ಸಾಕಣೆ ಶಿಬಿರದಲ್ಲಿ ಅವೆರಡೂ ಕೂಡ ಬೇರೆ ಮಾಡಲಾಗಿತ್ತು. ಅದೊಂದು ಸಣ್ಣ ಇನ್ಸಿಡೆಂಟ್ ಆಗಿತ್ತು. ಆದರೆ ಈಗ ಒಂದು ದೊಡ್ಡ ಮಟ್ಟಕ್ಕೆ ಇದು ನಡೆದೋಗ್ಬಿಟ್ಟಿದೆ. ಪ್ರವಾಸಕ್ಕೆ ಅಂತ ಬಂದು ತನ್ನ ಹೆಂಡತಿಯನ್ನು ಕಳ್ಕೊಂಡಂತಹ ಗಂಡನ ಸ್ಥಿತಿ ಹೇಳುತ್ತಿರೋದು, ಅವರ ಕಡೆಯವರಿಗೆ ಈ ಮಾಹಿತಿಯನ್ನು ತಲುಪಿಸ್ತಾ ಇದ್ದಾರೆ. ಇನ್ನು ಚಿಕ್ಕ ಮಗು ಪಾಪ ಪ್ರವಾಸಕ್ಕೆ ಅಂತ ಬಂದು ತನ್ನ ಹೆಂಡತಿಯನ್ನು ಕಳ್ಕೊಂಡಂಥ ಗಂಡನ ದುಃಖ ಹೇಳುತ್ತಿರೋದು. ಪಾಪ ಒಂದು ಚಿಕ್ಕ ಮಗು ಇದೆ, ಅವ್ರಿಗೆ ಏನಾಗಿದೆ ಅಂತಲೇ ಗೊತ್ತಿಲ್ಲ. ಗಂಡ ಕೂಡ ಅವರ ಕಡೆಯವ್ರಿಗೆ ಈ ಥರ ಆಗಿದೆ ಅಂತ ಮಾಹಿತಿನ ನೀಡ್ತಾ ಇರ್ಬೋದು. ಮುಂದಿನ ದಿನಗಳಲ್ಲಿ ನೋಡೋಣ ಈ ಒಂದು ಸಾಕಣೆ ಶಿಬಿರದಲ್ಲಿ ಯಾವ ರೀತಿ ಕ್ರಮನ ಕೈಗೊಳ್ತಾರೆ ಅಂತ. ಸಾಕಣೆ ಶಿಬಿರದಲ್ಲಿ ಹಲವಾರು ವಿಡಿಯೋಗಳನ್ನ ನಾನು ಕೂಡ ಮಾಡಿದ್ದೀನಿ. ಕಂಜನ ಮತ್ತು ಮಾರ್ತಾಂಡ ಆನೆಗಳ ವಿಡಿಯೋ ಕೂಡ ಮಾಡಿದ್ದೀನಿ. ಯಾವಾಗಲೂ ಪ್ರವಾಸಿಗರನ್ನ ಅಲ್ಲಿನ ಮಾವುತರುಗಳಾಗಲಿ ಅಧಿಕಾರಿಗಳಾಗಲಿ ದೂರ ನಿಂತ್ಕೊಳ್ಳಿ, ಹತ್ತಿರ ಬರಬೇಡಿ ಅಂತಲೇ ಹೇಳ್ತಾನೆ ಇರ್ತಾರೆ. ಆದರೂ ಇಲ್ಲಿ ಏನಾಯಿತು ಅಂತ ಗೊತ್ತಿಲ್ಲ. ಸ್ನಾನ ಮಾಡುವಂಥ ಸಂದರ್ಭ ಅವೆರಡೂ ಕೂಡ ಗಲಾಟೆನ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಜಿನ್ನು ಅನ್ನೋ ಮಹಿಳೆ ತನ್ನ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಮುಂದೆಂದೂ ಕೂಡ ಇಂಥ ಒಂದು ದುರ್ಘಟನೆ ಮರುಕಳಿಸದಂತೆ ಅಲ್ಲಿನ ಅಧಿಕಾರಿಗಳು ಎಚ್ಚರ ವಹಿಸಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.